ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಮನೆ ಆರ್ ಸಿ ಸಿ ಹಾಕ್ದಾಗ ಇಷ್ಟು ದಿನ ಕ್ಯೂರಿಂಗ್ ಮಾಡಬೇಕು ಅಂತ. ರಿಯಲ್ ಆಗಿರೋ ಅಂಥ ವಿಚಾರ ಎಷ್ಟು ದಿನ ಕ್ಯೂರಿಂಗ್ ಮಾಡಬೇಕು ಅದು ನಿಮಗೆ ಗೊತ್ತಿದೆಯಾ? ನೋಡಿ, ನಾವು ರಿಯಲ್ ಆಗಿ ಮನೆ ಕಟ್ಟಿರೋರನ್ನ ಅನುಭವನ ನೀವು ತಗೊಂಡು ಅದೇ ಥರ ನೀವು ಕ್ಯೂರಿಂಗ್ ಮಾಡಲೇಬೇಕು. ಈ ವಿಚಾರನ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್. ಎಲ್ಲೋ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸುಷ್ಮಾ ಕುಟುಂಬ ಯೂಟ್ಯೂಬ್ ಚಾನಲ್. ಹಾಗೆಯೇ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಫುಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನೀವು ನೋಡಿ ಫ್ರೆಂಡ್ಸ್, ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ, ನಾನು ಮೊದಲೇ ನಿಮಗೆ ತಿಳಿಸಿದ್ದೀನಿ, ACC ಕಾಂಕ್ರೀಟ್ ಪ್ಲಸ್ ಸಿಮೆಂಟ್ನ ನಾವು ಕಾಂಕ್ರೀಟ್ ಹಾಕೋಕ್ಕೆ ತೊಗೊಂಡಿರೋದ್ರಿಂದ ಅವರು ಒಂದು ಫಂಕ್ಷನ್ಗೆ ಇನ್ವೈಟ್ ಮಾಡಿದರು. ಯಾರ್ಯಾರು ಕಸ್ಟಮರ್ಸ್ ಇದ್ದಾರೆ ಮತ್ತು ಡೀಲರ್ಸ್ ಇದ್ದಾರೆ ಅವ್ರಿಗೆಲ್ಲ ಟೋಟಲಾಗಿ ಕರೆಸ್ಬಿಟ್ಟು ಅವರು ಒಂದು ಫಂಕ್ಷನ್ನ ಏರ್ಪಾಟ್ ಮಾಡಿದರು. ಆ ಫಂಕ್ಷನ್ನಲ್ಲಿ ನನಗೆ ಗೊತ್ತಾದಂಥ ವಿಚಾರ ಏನಪ್ಪ ಅಂತ ಅಂದರೆ, ನೋಡಿ, ನಾವೆಲ್ಲ ಹೇಗೆ ನಮ್ಮ ಮನೇನ ಕಾಂಕ್ರೀಟ್ ಹಾಕ್ಬೇಕಾದ್ರೆ ಬರೀ ನಾವು ಕಾಂಕ್ರೀಟಲ್ಲಿ ಮಾತ್ರ ಎಲ್ಲರೂ ನಾವು ನಿಂತ್ಕೋತೀವಿ. ಆದರೆ ಬೇಸ್ ಮಟ್ಟದಿಂದ ನಾವು ಸಿಮೆಂಟು ಎಷ್ಟು ಯೂಸ್ ಮಾಡ್ತೀವಿ ಮತ್ತು ಯಾರೆಲ್ಲ ನಾವು ನಿಂತ್ಕೊಂಡು ಬೇಸ್ ಮಟ್ಟ ಇಂಪಾರ್ಟೆಂಟ್ ಅಂತ ಹೇಳಿ ಬೇಸ್ ಮಟ್ಟಕ್ಕೆ ನಾವು ಯಾರೂ ಒಲವು ತೋರಿಸಲ್ಲ. ಅದು ನಾವು ಮಾಡ್ತಾ ಇರೋಂತಹ ಮೊದಲನೇ ತಪ್ಪಾಗಿದೆ. ನೋಡಿ, ನಾವು ಸ್ಲ್ಯಾಬ್ನ ಹಾಕ್ಸಾದ್ಮೇಲೆ ಕಾಂಕ್ರೀಟು ಅಂದರೆ ಸ್ಲ್ಯಾಬು ನಾವು ಎಷ್ಟು ದಿನವರೆಗೆ ಅದನ್ನು ಕ್ಯೂರಿಂಗ್ ಮಾಡಬೇಕು ಅಂತ ಈ ಫಂಕ್ಷನಲ್ಲಿ ನನಗೆ ತಿಳಿಸ್ಕೊಟ್ರು ಫ್ರೆಂಡ್ಸ್. ಆ ವಿಚಾರ ಏನಂತ ಹೇಳಿದ್ದಾರೆ ಅನ್ನೋದನ್ನ ನಾನು ಈ ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಅದಕ್ಕೂ ಮುಂಚೆ ಯಾರು ಸ್ಕಿಪ್ ಮಾಡಿದೆ ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನಾವು ನಿಂತು ಯೋಚನೆ ಮಾಡಬೇಕು. ನೋಡಿ, ಆಯ ಪೂಜೆ ಮಾಡಿಸೋನಾಗ ಎಲ್ಲರೂ ಕರೆಸ್ತೀವಿ, ಮತ್ತು ಹಾಗೆಯೇ ಸ್ಲ್ಯಾಬ್ ಹಾಕ್ಸ್ಬೇಕಾದ್ರೂ ಎಲ್ಲರೂ ಕರೆಸ್ತೀವಿ. ಅದೆಲ್ಲ ಫ್ರೆಂಡ್ ಇಂಪಾರ್ಟೆಂಟು. ನಮ್ಗೆ ಇಂಪಾರ್ಟೆಂಟ್ ಆಗಿರೋಂಥ ವಿಚಾರ ಏನಪ್ಪ ಅಂತ ಅಂದರೆ, ನೋಡಿ, ಬೇಸ್ ಮಟ್ಟಕ್ಕೆ ನಾವು ಯಾವ ಥರ ಕಾಂಕ್ರೀಟ್ ಹಾಕಿಸ್ತೀವಿ, ಯಾವ ಮೆಜರ್ಮೆಂಟಲ್ಲಿ ಹಾಕಿಸ್ತೀವಿ, ಅದನ್ನೆಲ್ಲ ನಾವು ನಿಂತ್ಕೊಂಡು ಮಾಡಿಸೋದ್ರಿಂದ ನಮ್ಮ ಮನೆ ಲೈಫ್ ಟೈಮು ಬಾಳಿಕೆ ಬರುತ್ತೆ ಮತ್ತು ತುಂಬ ಚೆನ್ನಾಗಿ ನಾವು ನಮ್ಮ ಮನೇನ ಕಟ್ಟಿಸ್ದಂಗೆ ಆಗುತ್ತೆ. ಬೇಕಾಗಿರೋದೇ ನಮಗೆ ಬೇಸ್ಮೆಂಟ್. ಅಂದರೆ ನಾವು ನಿಂತ್ಕೊಳ್ಳೋಕ್ಕೆ, ನಮ್ಮ ದೇಹ ನಿಂತ್ಕೊಳ್ಳೋಕ್ಕೆ 2 ಕಾಲುಗಳು ಹೇಗೆ ಮುಖ್ಯನೋ ಅದೇ ಥರ ನಾವು ನಮ್ಮ ಬೇಸ್ ಮಟ್ಟದಲ್ಲಿ ಕಾಂಕ್ರೀಟ್ನ ಹೇಗೆ ಹಾಕಿಸ್ತೀವಿ ಮತ್ತು ಸಿಮೆಂಟು ಮಿಕ್ಸ್ ಮಾಡೋ ಲೆವೆಲ್ಲು ಹೇಗೆ ಮಿಕ್ಸ್ ಮಾಡ್ತಾರೆ ಅದನ್ನೆಲ್ಲ ನಾವು ತಿಳ್ಕೊಬೇಕಾದ ಅವಶ್ಯಕತೆ ಇದ್ದೇ ಇದೆ ಫ್ರೆಂಡ್ಸ್. ಅದನ್ನೇ ನಾವು ಮುಖ್ಯವಾಗಿ ಮಾಡ್ಕೋತಾ ಇರೋ ತಪ್ಪು ಏನಪ್ಪ ಅಂತ ಅಂದರೆ, ಎಲ್ಲ ಭಾಗದಲ್ಲೂ ನಾವು ಓನರು ನಿಂತು ಕೆಲಸ ಮಾಡಿಸ್ಕೋತಾ ಇಲ್ಲ. ಅದೇ ತಪ್ಪಾಗ್ಬಿಟ್ಟಿದೆ ಇವಾಗ. ಅದ್ರ ಬದಲು ನಾವು ಈಗ ಸ್ಲ್ಯಾಬ್ ಹಾಕಿಸ್ಬೇಕಾದ್ರೇ ಆಗಲಿ ಮತ್ತು ತಳಪಾಯ ಮಾಡಿಸ್ಬೇಕಾದ್ರೆ ಎಲ್ಲರೂ ನಿಂತ್ಕೊಂಡು ನಮಗಿಲ್ಲ ಈ ಕ್ವಾಂಟಿಟಿಲಿ ಇಷ್ಟು ಕ್ವಾಂಟಿಟಿಲಿ ನೀಟಾಗಿ ಹಾಕ್ಕೊಡಿ ಅಂತ ಕೇಳಿ ನಾವು ಹಾಕಿಸ್ಕೋಬೇಕು. ನಾವು ಸ್ಲ್ಯಾಬ್ ಹಾಕಬೇಕಾದ್ರೆ ಇಂಪಾರ್ಟೆಂಟ್ ಏನಪ್ಪ ಅಂತ ಅಂದರೆ, ನಾನು ಹೇಳ್ತಾರ ವಿಚಾರಕ್ಕಿಂತ ಇದು ಅಲ್ಲಿ ಫಂಕ್ಷನಲ್ಲಿ ನಡೆದಂತಹ ತುಂಬ ಜನಗಳು ಅವ್ರವ್ರ ಕ್ವಶನ್ಸ್ನ ಕೇಳ್ತಾ ಹೋದರು. ಅಲ್ಲಿ ಬಂದಂತಹ ಮೇಲಧಿಕಾರಿಗಳು ಮತ್ತು ಈ ಕಾಂಕ್ರೀಟ್ ಪ್ಲಸ್ ತಯಾರಿಸೋಂತಹ ಅಧಿಕಾರಿಗಳು ಯಾರೇ ಆಗಲಿ ಫ್ರೆಂಡ್ಸ್, ACCನೇ ತೊಗೊಳ್ಳಿ, ಬೇರೆ ಯಾವುದೇ ಬ್ರ್ಯಾಂಡ್ ತೊಗೊಳ್ಳಿ, ಅಲ್ಟ್ರಾಟೆಕ್ ಆದರೂ ತೊಗೊಳ್ಳಿ, ರಾಮ್ಕೋ, ಯಾವುದಾದ್ರೂ ಸರಿ, ಯಾವ ಬ್ರ್ಯಾಂಡ್ ನೀವು ಸಿಮೆಂಟ್ ಆದರೂ ತೊಗೊಳ್ಳಿ, ಮೇಲ್ಗಡೆ ನಾವು ಸ್ಲ್ಯಾಬ್ ಹಾಕಿಸ್ಬೇಕಾದ್ರೆ ಆಗಲಿ ಮತ್ತು ತಳಪಾಯನ ನಿರ್ಮಿಸ್ಬೇಕಾದ್ರೆ ಆಗಲಿ ಸಿಮೆಂಟನ್ನ ಮಿಕ್ಸ್ ಮಾಡೋ ಅಂಥ ಪ್ರಪೋರ್ಷನಲ್ಲು ತುಂಬ ಚೆನ್ನಾಗಿರಬೇಕು. ನಾವು ಯಾವ ಪ್ರಪೋರ್ಷನಲ್ಲು ಆ್ಯಡ್ ಮಾಡ್ಕೊತೀವಿ ಅದು ಇಂಪಾರ್ಟೆಂಟು. 1 ದಿನ ಕೇಳ್ತೀವಿ, 2 ದಿನ ಕೇಳ್ತೀವಿ, ಯಥಾ ಪ್ರಕಾರ 3ನೇ ದಿನ ಅವ್ರಿಗೆ ಎಷ್ಟೆಷ್ಟು ಯಾವ್ಯಾವ ಥರ ಬೇಕೋ ಆ ಥರ ಮಿಕ್ಸ್ ಮಾಡಿಬಿಟ್ಟು ಅವರು ಸ್ಲ್ಯಾಬ್ನ ಹಾಕ್ಬಿಡ್ತಾರೆ. ನೆಕ್ಸ್ಟ್ ಇವಾಗೇನೋ ನಮಗೂ ಓನರ್ಗಳಿಗೆ ಅಯ್ಯೋ ಹೆಂಗೋ ಮಾಡಿ ಮುಗ್ದೋದ್ರೆ ಸಾಕಪ್ಪ ಅಂತ ಅನಿಸುತ್ತೆ. ಬಟ್ ನಾಳೆ ದಿನ ಅದು ಕ್ರ್ಯಾಕ್ ಹೊಡ್ಕೊಂಡಾಗ ನಾವು ಅನ್ಕೋತೀವಿ ಸಿಮೆಂಟ್ದೇ ತಪ್ಪು ಅಂತ. ಬಟ್ ಅಲ್ಲಿ ಸಿಮೆಂಟ್ದು ತಪ್ಪಾಗಿರಲ್ಲ ಫ್ರೆಂಡ್ಸ್. ಸಿಮೆಂಟ್ದು
ಅಂತ ನಾವು ಆ ಸಿಮೆಂಟ್ ಮೇಲೆ ನಾವು ಹೊರೆನ ಹಾಕೋದ್ಕಿಂತ ನಾವು ನೀಟಾಗಿ ಮಿಕ್ಸ್ ಮಾಡಿ ಹಾಕಿಸ್ಬೇಕಾಗಿರೋ ಜವಾಬ್ದಾರಿ ಬೇರೆ ಯಾರ್ದು ಅಲ್ಲ, ಅದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಮಿಕ್ಸ್ ಮಾಡಾಯಿತು. ಇನ್ನೇನು ನಾವು ಅಂದರೆ ಮನುಷ್ಯರ ಕೈಲಿ ಮಿಕ್ಸ್ ಮಾಡೋದು ಬೇಡ ಅಂತ ಅಂದರೆ ಲೇಬರ್ಸ್ ಕೈಲಿ ಮಿಕ್ಸ್ ಮಾಡೋದು ಬೇಡ ಅಂತ ಹೇಳಿ ನಾವು ಗ್ಯಾಂಗ್ಮೆನ್ಗಳನ್ನ ಕರೆಸ್ತೀವಿ. ಮಿಷಿನೇ ಮಿಕ್ಸ್ ಮಾಡುತ್ತಲ್ಲ ಅಂತ ಹೇಳಿ ನಮ್ಮ ಪಾಡಿಗೆ ನಾವು ಸುಮ್ಮ ಕೂತ್ಕೊಬಿಡ್ತೀವಿ. ಅದರೊಳಗಡೆ ಎಷ್ಟು ಯಾವ ರೇಷಿಯೋದಲ್ಲಿ ಅವ್ರು ಹಾಕೋತವ್ರೆ, ನೀಟಾಗಿ ಮಿಕ್ಸ್ ಮಾಡ್ತಿದ್ದಾರಾ, ಅವೆಲ್ಲ ನಾವು ತಿಳ್ಕೊಬೇಕಾಗುತ್ತೆ. ಒಂದು ಮನೆ ಕಟ್ಟಿ ಮುಗಿಸ್ಬೇಕು ಅಂದರೆ ತುಂಬ ಕಷ್ಟ ಇರುತ್ತೆ. ಅವೆಲ್ಲನೂ ನಾವು ಇವಾಗಿಂದನೇ ಎಚ್ಚೆತ್ಕೊಂಡು ಸ್ಲ್ಯಾಬ್ ಹಾಕ್ಸ್ಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಮಾಡೋ ಅಂತಹ ಅವಶ್ಯಕತೆ ಇದ್ದೇ ಇದೆ ಫ್ರೆಂಡ್ಸ್. ಹಾಗೂ ಎಲ್ಲರೂ ಸಹ ಇಲ್ಲಿ ನಿಂತ್ಕೊಳ್ಳೇಬೇಕಾಗತ್ತೆ. ಯಾವ ಥರ ಕಾಂಕ್ರೀಟ್ ಹಾಕ್ತಾರೆ, ಹೇಗೆ ಮಿಕ್ಸ್ ಮಾಡ್ತಾರೆ ಅನ್ನೋದು ನೋಡಿ ಹೇಳೋ ಅಂತಹ ಜವಾಬ್ದಾರಿ ನಮ್ಮದಾಗಿರುತ್ತೆ. ಅದೇನೇ ಇರಲಿ ಬಿಡಿ ಫ್ರೆಂಡ್ಸ್, ಈಗೆಲ್ಲ ಆಯಿತು, ಮಿಕ್ಸ್ ಎಲ್ಲ ಆಯಿತು. ಮಿಕ್ಸ್ ಮಾಡಾದಮೇಲೆ ನಾವು ಸ್ಲ್ಯಾಬ್ ಹಾಕ್ತಾಯಿದ್ದೀವಿ. ಸ್ಲ್ಯಾಬು ಹಾಕಿ ಮುಗಿದೋಯ್ತು. ನೆಕ್ಸ್ಟ್ ಇರೋದು ಏನು, ಅದನ್ನು ಕ್ಯೂರಿಂಗ್ ಮಾಡಬೇಕು. ಕ್ಯೂರಿಂಗ್ ಕೆಪಾಸಿಟಿ, ನಾವು ಸ್ಲ್ಯಾಬ್ನ ಎಷ್ಟು ದಿನ ಕ್ಯೂರಿಂಗ್ ಮಾಡಬೇಕು, ಇದು ಎಲ್ಲ ಓನರ್ಗಳಿಗೂ ತಿಳಿದಿರಬೇಕಾದಂಥ ವಿಚಾರ ಫ್ರೆಂಡ್ಸ್. ಯಾರು ಹೇಗಾದರೂ ಅಂದ್ಕೊಳ್ಳಿ, ನಮ್ಮ ಮನೆ ನಮ್ಮ ಕ್ಯೂರಿಂಗು, ನಾವು ಹಾಕ್ತಾ ಇರೋದು ನೀರು, ಯಾರು ಏನಾದರೂ ಅಂದ್ಕೊಳ್ಳಿ, ಹೇಗಾದರೂ ಅಂದ್ಕೊಳ್ಳಿ, ನಾವು ಕ್ಯೂರಿಂಗ್ ಮಾಡಬೇಕು, ಇಷ್ಟು ದಿನ ಮಾಡಲೇಬೇಕು. ನೋಡಿ, ನಮ್ಮ ಸ್ಲ್ಯಾಬ್ಗೆ ಇಲ್ಲಿ ನಡೆದಿರೋಂಥ ವಿಚಾರ ಯಾವುದಪ್ಪ ಅಂದರೆ, ನಾನು ಒಂದು ಫಂಕ್ಷನ್ಗೆ ಹೋಗಿದ್ನಲ್ಲ, ಅಲ್ಲಿ ಹೇಳಿದಂಥ ವಿಚಾರ. ಅಲ್ಲಿ ಖುದ್ದಾಗಿ ಇಂಜಿನಿಯರು ಮತ್ತು ಸಪ್ಲೈ ಮಾಡೋ ಅಂತಹ ಅಧಿಕಾರಿಗಳು ಹೇಳಿದಂಥ ವಿಚಾರ. ಎಲ್ಲರೂ ಹೇಳಿದ್ರು ಸ್ಲ್ಯಾಬ್ ಹಾಕಾದ್ಮೇಲೆ 1 ವಾರ ಮಾತ್ರ ಅದು ನೀರು ತಗೊಳುತ್ತೆ, ಇಲ್ಲ ಕೆಲವರು 20 ದಿನ ಮಾತ್ರ ಕ್ಯೂರಿಂಗ್ ಮಾಡಬೇಕು, ಈ ಥರ ಎಲ್ಲ ಹೇಳ್ತಾ ಹೋದರು. ಆದರೆ ರಿಯಲಿ ಇರೋಂತಹ ಕ್ಯೂರಿಂಗ್ ಕೆಪಾಸಿಟಿ ನಾವು ಎಷ್ಟು ದಿನ ಮಾಡಬೇಕು ಈ ಸ್ಲ್ಯಾಬ್ಗೆ ಅಂತ ಅಂದರೆ 28 ದಿನ ಮಾಡಬೇಕಂತೆ ಫ್ರೆಂಡ್ಸ್. 28 ದಿನ ಮಾಡೋದ್ರಿಂದ ನಮ್ಮ ಸ್ಲ್ಯಾಬು ನೀಟಾಗಿ ಕ್ಯೂರಿಂಗ್ ಆಗುತ್ತೆ ಅನ್ನೋ ವಿಚಾರ ನನಗೆ ಈ ಫಂಕ್ಷನ್ನಲ್ಲಿ ಗೊತ್ತಾಯಿತು. ಇನ್ಯಾಕೆ ತಡ ಮಾಡ್ತೀರಿ ನೀವು? ಮನೆ ಕಟ್ಟೋರು ಯಾರಿದ್ದೀರಾ, ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ಈ ವಿಚಾರನ ಬೇರೆಯವ್ರಿಗೂ ಶೇರ್ ಮಾಡಿ, ಅವ್ರಿಗೂ ತಿಳ್ಕೊಳ್ಳಿ, ಹಾಗೂ ನೀವು ತಿಳ್ಕೊಳ್ಳಿ ಅಂತ ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಸ್ಲ್ಯಾಬ್ ಹಾಕ್ಸೋರು ಯಾರಿದ್ದೀರಿ ಅವ್ರು 28 ದಿನ ಕ್ಯೂರಿಂಗ್ ಮಾಡಲೇಬೇಕು. ಬಟ್ ನಾವು 2 ಕಡೆ ಸ್ಲ್ಯಾಬ್ ಹಾಕ್ಸ್ದಾಗಲೂ ನಾವು 28 ದಿನ ಕ್ಯೂರಿಂಗ್ ಮಾಡಿಲ್ಲ. ಆ ತಪ್ಪಿನ ಅರಿವು ನಮಗೆ ಇವಾಗ ಆಗ್ತಿದೆ. ಈ ತಪ್ಪು ನೀವು ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಯಾರೇ ಮನೆ ಕಟ್ಟಿದ್ರೂ ನೀವು 28 ದಿನ ಸ್ಲ್ಯಾಬ್ನ ಕ್ಯೂರಿಂಗ್ ಮಾಡಲೇಬೇಕು, ನೀವು ಮಾಡೇ ಮಾಡಿ. ಹೀಗೆ ಮಾಡಿ ನಮ್ಮ ಮನೆ ಉತ್ತಮವಾಗಿರಲೇಬೇಕು, ಚೆನ್ನಾಗಿ ಕಟ್ಟಲೇಬೇಕು ಅಂತಂದರೆ ನೀವು 28 ದಿನ ನೀವು ಕ್ಯೂರಿಂಗ್ ಮಾಡೇ ಮಾಡ್ತೀರಿ. ನಿಮ್ಮ ಉತ್ತಮ ಗುಣಮಟ್ಟದ ಮನೆಯಲ್ಲಿ ನೀವು ವಾಸ ಮಾಡ್ತೀರಿ. ಅದು ಬಿಟ್ಟು ನಾವು 15 ದಿನ 20 ದಿನ ಕ್ಯೂರಿಂಗ್ ಮಾಡಿ ನಾವು ನೆಕ್ಸ್ಟು ಮನೆ ಸೋರ್ತಿದೆ ಅಂದಾಗ ಕುತ್ಕೊಂಡು ಯೋಚನೆ ಮಾಡೋ ಬದಲು ಮನೆ ಕಟ್ಟೋಕ್ಕೂ ಮುಂಚೆ ಹಾಗೂ ಸ್ಲ್ಯಾಬ್ ಹಾಕೋಕ್ಕೂ ಮುಂಚೆ ಯೋಚನೆ ಮಾಡಿ ನಾವು ಕ್ಯೂರಿಂಗ್ ಮಾಡೋ ಅಂತಹ ವಿಧಾನನ ನಾವು ಚೇಂಜ್ ಮಾಡಿಕೊಂಡು 28 ದಿನ ನಾವು ಕ್ಯೂರಿಂಗ್ ಮಾಡಿದ್ರೆ ನಮ್ಮ ಮನೆ ದೀರ್ಘಕಾಲ ಬಾಳಿಕೆ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮತ್ತೊಮ್ಮೆ ಸಿಗೋಣ ಹೊಸ ಇನ್ಫಾರ್ಮೇಷನೊಂದಿಗೆ. ಬಾಯ್. ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್.